ಪರಿಸರ ಪ್ರಕೃತಿಯ ಅವಿಭಾಜ್ಯ ಅಂಗ. ನಮ್ಮ ಸುತ್ತಮುತ್ತಲೂ ಇರುವ ಪ್ರಾಣಿ ಪಕ್ಷಿ, ನೀರಿನ ಸ್ಥಳ, ಕಾಡು, ತೋಟ, ಗದ್ದೆ ಮುಂತಾದವುಗಳೇ ನಮಗೆ ಪರಿಸರವೆನಿಸುತ್ತದೆ. ಪರಿಸರವಿಲ್ಲದೆ ಸೃಷ್ಟಿಯು ಅಪೂರ್ಣ. ನಮ್ಮ ಪರಿಸರವನ್ನು ತಾಯಿಗೆ ಹೋಲಿಸುತ್ತಾರೆ, ಏಕೆಂದರೆ ಪರಿಸರ ನಮಗೆ ಎಲ್ಲವನ್ನೂ ನೀಡುತ್ತದೆ. ಪರಿಸರವಿಲ್ಲದೆ ಭೂಮಿಯಲ್ಲಿ ಜೀವಿಗಳು ಜೀವಿಸಲು ಸಾಧ್ಯವಿಲ್ಲ. ವಾತಾವರಣ ವೈಪರೀತ್ಯವು ಮಾನವನ ದುಷ್ಪರಿಣಾಮ ಚಟುವಟಿಕೆಗಳಿಂದ ಉಂಟಾಗಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಕಾಡುಗಳ ನಾಶ. ಹಿಂದೆ ಹೆಚ್ಚು ಹೆಚ್ಚು ಕಾಡುಗಳಿದ್ದ ಕಾರಣ ಆಯಾಯ ಕಾಲಕ್ಕೆ ಅನುಗುಣವಾಗಿ ಮಳೆ, ಬೆಳೆ ಬರುತ್ತಿತ್ತು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡುತ್ತಿದ್ದೇವೆ. ಕಾಡಿನ ನಾಶದಿಂದ ಮಣ್ಣಿನ ಸವಕಳಿ, ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಬೆಳೆಗಳಿಗೆ ಬೇಕಾದ ಉಪಯುಕ್ತ ಖನಿಜ ಲವಣಾಂಶಗಳು ಸಿಗದೆ ನಾಶವಾಗುತ್ತಿದೆ. ಈ ಕಾರಣದಿಂದಾಗಿ ರೈತನು ಸಂಕಷ್ಟಕ್ಕೆ ಈಡಾಗುತ್ತಿದ್ದಾನೆ. ವಾತಾವರಣದ ವೈಪರೀತ್ಯದ ಕಾರಣದಿಂದಾಗಿ ಅಕಾಲಿಕ ಮಳೆ, ಪ್ರವಾಹಗಳಿಂದ ಬೆಳೆಗಳು ನಾಶವಾಗಿ ಮಾನವನ ಜೀವನ ಅಸ್ತವ್ಯಸ್ತವಾಗಿದೆ. ಈ ವಾತಾವರಣದ ವೈಪರೀತ್ಯವನ್ನು ತಡೆಯಲು ನಗರೀಕರಣವನ್ನು ಬಿಟ್ಟು ಅರಣ್ಯ ಬೆಳೆಸುವುದರ ಕಡೆಗೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಈಗ ಸರ್ಕಾರವು ಕೂಡ ಪರಿಸರ ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನಗರೀಕರಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಕಾಡುಗಳು ನಾಶವಾಗುತ್ತಿದೆ. ಕೊನೆಯದಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅರಣ್ಯವನ್ನು ಬೆಳೆಸಿ ವಾತಾವರಣ ವೈಪರೀತ್ಯದ ದುಷ್ಪರಿಣಾಮ ತಡೆಯಿರಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ.